ಒಬ್ಬ ವ್ಯಕ್ತಿ 1 ಕೋಟಿ ರೂಪಾಯಿ ಟರ್ಮ್ ಇನ್ಶೂರೆನ್ಸ್ ತಗೊಂಡಿರ್ತಾರೆ, ಫುಲ್ ಕಾನ್ಫಿಡೆನ್ಸ್ ಅಲ್ಲಿ ಇರ್ತಾರೆ, ನನ್ನ ಫ್ಯಾಮಿಲಿ ಫುಲ್ ಸೇಫ್ ಇದೆ ಅಂತ. ಬಟ್ ಅವರು ಒಂದು ಸಣ್ಣ ವಿಚಾರನ ಹೈಡ್ ಮಾಡಿರ್ತಾರೆ ಯಾವಾಗ ಒಂದು ಪ್ರಪೋಸಲ್ ಫಾರ್ಮ್ ನ ಫಿಲ್ ಮಾಡ್ಬೇಕಾದ್ರೆ. ಏನು ಅಂತಂದ್ರೆ ಅವರು ಸ್ಪೋಕ್ ಮಾಡ್ತಿರ್ತಾರೆ, ಬಟ್ ಅವರು ನಾನ್ ಸ್ಪೋಕರ್ ಅಂತ ಹೇಳ್ಬಿಟ್ಟು ಪ್ರಪೋಸಲ್ ಫಾರ್ಮ್ ಮೇಲೆ ಫಿಲ್ ಮಾಡಿರ್ತಾರೆ. ಇದು ಫ್ಯೂಚರ್ ಅಲ್ಲಿ ತುಂಬಾನೇ ದೊಡ್ಡ ಪ್ರಾಬ್ಲಮ್ ಆಗ್ಬೋದು. ಹೌದು, ಯಾವ ತರ ಏನು ಆ ಪ್ರಾಬ್ಲಮ್ ಯಾವ ತರ ಒಂದು ಬರುತ್ತೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಾನು ನಿಮ್ಮ ವಿನೋದ್ ಕುಮಾರ್ ಮಾತಾಡ್ತಾ ಇದ್ದೀನಿ, IRDA ಸರ್ಟಿಫೈಡ್ ಫಿನಾನ್ಷಿಯಲ್ ಅಡ್ವೈಸರ್. ಇನ್ಶೂರೆನ್ಸ್ ಅನ್ನೋದು ಒಂದು ಪ್ರಿನ್ಸಿಪಲ್ ಮೇಲೆ ಕೆಲಸ ಮಾಡುತ್ತೆ. ಏನು ಅಂತಂದ್ರೆ ಅಟ್ಮೋಸ್ಟ್ ಗುಡ್ ಫೇತ್ ಅಂತ. ಅಂದ್ರೆ ನಾವು ಅವರಿಗೆ ಕೊಡ್ತಕ್ಕಂಥ ಇನ್ಫಾರ್ಮೇಶನ್ ಏನೆಲ್ಲ ಇದೆಯಲ್ವಾ ಅದು 100% ಆನೆಸ್ಟ್ ಆಗಿರ್ಬೇಕು. ಅವ್ರು ಏನೆಲ್ಲ ಕೇಳ್ತಾರೆ ಅಂತಂದ್ರೆ, ನೀವು ಸ್ಮೋಕ್ ಮಾಡ್ತೀರಾ, ಲೈಕ್ ನೀವು ಆಲ್ಕೋಹಾಲ್ ಕನ್ಸ್ಯೂಮ್ ಮಾಡ್ತೀರಾ, ಟೊಬ್ಯಾಕೋ ತಗೋತೀರಾ ಅಂತ ಕ್ವಶನ್ಸ್ ಕೇಳ್ತಾರೆ. ಲೈಕ್ ಆ ಒಂದು ಕ್ವಶನ್ಸ್ಗೆ ನಾವು ಏನೆಲ್ಲ ಇದೆಯಲ್ಲ ಅದು ಆನೆಸ್ಟ್ ಆಗಿ ನಾವು ಆನ್ಸರ್ ಮಾಡಬೇಕು. ಅದನ್ನೇ ನಾವು ಅಟ್ಮೋಸ್ಟ್ ಗುಡ್ ಫೇತ್ ಅಂತ ಕರಿತೀವಿ. ತುಂಬಾ ಜನ ಏನ್ ಅನ್ಕೊಂಡಿರ್ತಾರೆ ಅಂತಂದ್ರೆ, ನಾನು ಪ್ರೀಮಿಯಂ ತಗೋಬೇಕಂದ್ರೆ ನಾನು ರೆಗ್ಯುಲರ್ ಆಗಿ ಲೈಕ್ ಸ್ಮೋಕ್ ಮಾಡೋದಿಲ್ಲ, ಬರೀ ಅಕೇಶನ್ ಅಷ್ಟೇ ಸ್ಮೋಕ್ ಮಾಡ್ತೀನಿ. ನಾನು ಪ್ರೀಮಿಯಂ ತಗೋಬೇಕಂದ್ರೆ ನಾನ್ ಸ್ಮೋಕಿಂಗ್ ಅಂತ ಸೆಲೆಕ್ಟ್ ಮಾಡ್ತೀನಿ, ಸೊ ನನಗೆ ಪ್ರೀಮಿಯಂ ಅಮೌಂಟ್ ಸೇವ್ ಆಗುತ್ತೆ ಅಂತ ಅನ್ಕೊಂಡಿರ್ತಾರೆ. ಬಟ್ ಇಲ್ಲಿ ದೊಡ್ಡ ಮಿಸ್ಟೇಕ್ ಮಾಡ್ತೀರಾ. ಫ್ಯೂಚರ್ ಅಲ್ಲಿ ಒಂದು ದೊಡ್ಡ ಪ್ರಾಬ್ಲಮ್ ನ ತಂದು ಕೊಡುತ್ತೆ. ಹೇಗೆ ಅಂತಂದ್ರೆ, ಕ್ಲೈಮಿಂಗ್ ಟೈಮ್ ಅಲ್ಲಿ ಕಂಪನಿ ಏನ್ ಮಾಡುತ್ತೆ ಅಂತಂದ್ರೆ, ಸೊ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡುತ್ತೆ. ಆಗ ಏನೆಲ್ಲ ಚೆಕ್ ಮಾಡುತ್ತೆ ಅಂದ್ರೆ, ಹಾಸ್ಪಿಟಲ್ ಬಿಲ್ಸ್ ನ ಚೆಕ್ ಮಾಡುತ್ತೆ, ಮೆಡಿಕಲ್ ರಿಪೋರ್ಟ್ ನ ಚೆಕ್ ಮಾಡುತ್ತೆ, ಡಾಕ್ಟರ್ ಕೊಟ್ಟಿರ್ತಕ್ಕಂಥ ಒಂದು ರಿಪೋರ್ಟ್ ನ ಚೆಕ್ ಮಾಡುತ್ತೆ. ಕೆಲವೊಮ್ಮೆ ಏನ್ ಮಾಡುತ್ತೆ ಅಂತಂದ್ರೆ ಫೀಲ್ಡ್ ಇನ್ವೆಸ್ಟಿಗೇಷನ್ ಮಾಡುತ್ತೆ. ಫೀಲ್ಡ್ ಇನ್ವೆಸ್ಟಿಗೇಷನ್ ಮಾಡೋ ಟೈಮಲ್ಲಿ ಇನ್ ಕೇಸ್ ಏನಾದ್ರು ನೀವು ಸ್ಮೋಕ್ ಮಾಡ್ತಿದ್ದೀರಾ ಅಂತ ಅವ್ರಿಗೆ ಗೊತ್ತಾದ್ರೆ, ಸೊ ಏನೆಲ್ಲ ಚಾನ್ಸಸ್ ಇದೆ, ಪಾಲಿಸಿ ಹೋಲ್ಡರ್ ಏನಾದ್ರು ಸ್ಮೋಕರ್ ಮಾಡ್ತಿದ್ದಾನೆ, ಪಾಲಿಸಿ ಹೋಲ್ಡರ್ ಆಲ್ಕೋಹಾಲ್ ತಗೋತಾ ಇದಾರೆ ಅಂತ ಏನಾದ್ರು ಆ ಇನ್ವೆಸ್ಟಿಗೇಷನ್ ಅಲ್ಲಿ ಗೊತ್ತಾದಾಗ ಕ್ಲೈಮ್ ರಿಜೆಕ್ಟ್ ಆಗೋ ಚಾನ್ಸಸ್ ಇದೆ, ಅಮೌಂಟ್ ರೆಡ್ಯೂಸ್ ಆಗುತ್ತೆ, ಕ್ಲೈಮ್ ಅಮೌಂಟ್ ರೆಡ್ಯೂಸ್ ಆಗೋ ಚಾನ್ಸಸ್ ಇದೆ. ಈ ತರ ಒಂದು ಚಾನ್ಸಸ್ ಎಲ್ಲ ಇದೆ. ಇದರಿಂದ ಏನಾಗುತ್ತೆ ಅಂದ್ರೆ ಫ್ಯಾಮಿಲೀಸ್ಗೆ ಲಾಸ್ ಆಗುತ್ತೆ ಅಷ್ಟೇ. 3 years ಏನಾದ್ರು ನಾವು ಇನ್ ಕೇಸ್ ಏನಾದ್ರು ಪ್ರೀಮಿಯಂ ಪೇ ಮಾಡಿದೀವಿ ಅಂತಂದ್ರೆ, ಸೊ ಕ್ಲೈಮ್ ಆಲ್ಮೋಸ್ಟ್ ಆಗುತ್ತೆ ಅಂತ ಅನ್ಕೊಂಡಿರ್ತಾರೆ. ಸೊ ಸ್ಮೋಕಿಂಗ್ ಮಾಡಿದ್ರು ಪರವಾಗಿಲ್ಲ ಆಗುತ್ತೆ ಅಂತ ಹೇಳಿರ್ತಾರೆ. ಬಟ್ ನೀವು ನಾನ್ ಸ್ಮೋಕರ್ ಅಂತ ಹೇಳ್ಬಿಟ್ಟು ಅಲ್ಲಿ ಸೆಲೆಕ್ಟ್ ಮಾಡಿಬಿಟ್ಟು ನೀವು ಸ್ಮೋಕಿಂಗ್ ಮಾಡ್ತಾ ಇದ್ರೆ, ಸೊ ಅಂಡರ್ ಸೆಕ್ಷನ್ 45 ಇನ್ಶೂರೆನ್ಸ್ ಪ್ರೊಟೆಕ್ಷನ್ ಆಕ್ಟ್ ಪ್ರಕಾರ ನಿಮ್ಮ ಮೇಲೆ ಕಂಪನಿಗೆ ಇನ್ನೂ ಚಾನ್ಸಸ್ ಇದೆ. ನೀವು ಲೂಪೋಸ್ ಮಾಡಿದಿರಾ, ಯಾವುದೇ ಕಾರಣಕ್ಕೂ ಒಂದು ಪ್ರಾಪರ್ ಇನ್ಫಾರ್ಮೇಶನ್ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ನಿಮ್ಮ ಮೇಲೆ ಲೈಕ್ ಆಕ್ಷನ್ ತಗೊಳ್ಳತಕ್ಕಂಥ ಒಂದು ಚಾನ್ಸಸ್ ಇದೆ. ಲೂಪೋಸ್ ಮೇಲೆ ಯಾವತ್ತೂ ನಾವು ಡಿಪೆಂಡ್ ಆಗಿರಬಾರ್ದು, ಆನೆಸ್ಟಿ ಮೇಲೆ ನಾವು ಡಿಪೆಂಡ್ ಆಗಿರಬೇಕು. ಒಂದು ಪ್ರಾಕ್ಟಿಕಲ್ ಎಕ್ಸಾಂಪಲ್ ಮೂಲಕ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಒಂದು ಸ್ಮೋಕಿಂಗ್ ಮಾಡ್ತಕ್ಕಂಥ ಒಂದು ಪ್ರೀಮಿಯಂ ಅಮೌಂಟ್ ಬಂದ್ಬಿಟ್ಟು ಒಂದು 18,000 rupees ಇದೆ, ಅಂಡ್ ನಾನ್ ಸ್ಮೋಕರ್ ಬಂದ್ಬಿಟ್ಟು ಒಂದು 14,000 rupees ಇದೆ ಪರ್ ಇಯರ್ಗೆ. ಸೊ ಇಲ್ಲಿ ಡಿಫ್ರೆನ್ಸ್ ಎಷ್ಟಿದೆ ಅಂತಂದ್ರೆ 4,000 rupees ಇದೆ. ನೀವು ಸೇವ್ ಮಾಡ್ತಕ್ಕಂಥ ಅಮೌಂಟ್ ಬಂದ್ಬಿಟ್ಟು ಬರೀ 4,000 rupees ಅಷ್ಟೇ. ಒಂದು ಸ್ಮಾಲ್ ಅಮೌಂಟ್ ನ ಸೇವ್ ಮಾಡೋದಕ್ಕೋಸ್ಕರ 1 ಕೋಟಿನ ನೀವು ರಿಸ್ಕ್ ಅಲ್ಲಿ ಸಿಗಾಕೋದು ಕರೆಕ್ಟಾ? ಅದೇ ತರಾನೇ ಸೊ ನಾವು ಆಲ್ರೆಡಿ ಲೈಕ್ ಇನ್ಶೂರೆನ್ಸ್ ನ ತಗೊಂಡ್ಬಿಟ್ಟಿದೀವಿ ಸರ್, ಅದರಲ್ಲಿ ನಾವು ಲೈಕ್ ನಾನ್ ಸ್ಮೋಕರ್ ಅಂತ ಮೆನ್ಷನ್ ಮಾಡಿದೀವಿ, ನಾವು ಈಗ ಸ್ಮೋಕಿಂಗ್ ಮಾಡ್ತಾ ಇದೀವಿ, ಪ್ಲಸ್ ನಾನು ಸ್ಮೋಕಿಂಗ್ ಮಾಡ್ತಾ ಇದ್ದೆ ಆಗ, ಬಟ್ ನಾನ್ ಸ್ಮೋಕಿಂಗ್ ಅಂತ ಸೆಲೆಕ್ಟ್ ಮಾಡಿದ್ದೀನಿ, ಬಟ್ ಈ ವಿಡಿಯೋ ನೋಡಿದ್ದೀನಿ ಸರ್, ಅದಾದ್ಮೇಲೆ ಏನು ಮಾಡಬೇಕು ಗೊತ್ತಾಗಿಲ್ಲ, ಆಲ್ಟರ್ನೇಷನ್ ಇದೆಯಾ ಅಂತ ಕೇಳಿದಾಗ ಇದೆ ಸರ್, ಕಂಪನಿಗೆ ಕಾಂಟ್ಯಾಕ್ಟ್ ಮಾಡಿ, ನಿಮ್ಮ ಇನ್ಶೂರೆನ್ಸ್ ಏಜೆಂಟ್ ಆಗಿರ್ಬೋದು, ಯಾರೇ ಆಗಿರ್ಬೋದು, ನಿಮ್ಗೆ ಇನ್ಶೂರೆನ್ಸ್ ಕೊಡ್ಸಿರ್ತಾರಲ್ವ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ. ಸೊ ಈ ಥರ ಒಂದು ಆಪ್ಷನ್ ನಾನು ತಗೋಬೇಕಿತ್ತು, ನಾನು ಸ್ಮೋಕಿಂಗ್ ಮಾಡ್ತಿದ್ದೆ ಅಂತ ಹೇಳಿದಾಗ ಅಲ್ಲಿ ಕರೆಕ್ಷನ್ ಲೆಟರ್ ಕೊಡ್ತಾರೆ. ಕರೆಕ್ಷನ್ ಲೆಟರ್ ಅಲ್ಲಿ ಮೇಲೆ ಎಲ್ಲ ಕರೆಕ್ಷನ್ ಇದೆ ಅಂತ ನೋಡಿ ಚೆಕ್ ಮಾಡಿ ಕರೆಕ್ಷನ್ ಮಾಡಿಕೊಂಡು, ಇನ್ ಕೇಸ್ ಏನಾದರೂ ಎಕ್ಸ್ಟ್ರಾ ಪ್ರೀಮಿಯಂ ಏನಾದರೂ ಬಂದರೆ ಎಕ್ಸ್ಟ್ರಾ ಪ್ರೀಮಿಯಂನ ಪೇ ಮಾಡಿ. ಇವತ್ತು ಪ್ರೀಮಿಯಂನ ಜಾಸ್ತಿ ಪೇ ಮಾಡ್ತಾ ಇದ್ರೆ, ಸೊ ಫ್ಯೂಚರ್ ಅಲ್ಲಿ ನಿಮ್ಮ ಫ್ಯಾಮಿಲಿ ಸೆಕ್ಯೂರ್ ಆಗಿರುತ್ತೆ. ಇನ್ಶೂರೆನ್ಸ್ ಅನ್ನೋದು ಮನಿ ಸೇವ್ ಮಾಡೋದಕ್ಕಲ್ಲ, ಫ್ಯಾಮಿಲಿ ಪ್ರೊಟೆಕ್ಷನ್ ಅಷ್ಟೇ. ಇದನ್ನ ನೀವು ಮೈಂಡಲ್ಲಿ ಇಟ್ಕೊಂಡ್ರೆ ಸಾಕು. ಆಲ್ವೇಸ್ ನೀವು ಇನ್ಶೂರೆನ್ಸ್ ಕಂಪನಿಗೆ ಡಿಸ್ಕ್ಲೋಸ್ ಮಾಡಿ, ಟರ್ಮ್ ಇನ್ಶೂರೆನ್ಸ್ ಕಂಪನಿಗೆ ಏನಂತಂದ್ರೆ ಸ್ಮೋಕಿಂಗ್ ಆಗಿರ್ಬೋದು, ಆಲ್ಕೋಹಾಲ್ ಆಗಿರ್ಬೋದು ಅಂಡ್ ಮೆಡಿಕಲ್ ಹಿಸ್ಟ್ರಿನ ಸೊ ನೀವು ಕಂಪನಿಗೆ ಡಿಸ್ಕ್ಲೋಸ್ ಮಾಡಿದಾಗ ಇನ್ ಕೇಸ್ ನೀವು ಪ್ರೀಮಿಯಂ ಜಾಸ್ತಿ ಪೇ ಮಾಡ್ತಾ ಇದ್ರೂ ಫ್ಯೂಚರ್ ಅಲ್ಲಿ ನಿಮ್ಮ ಫ್ಯಾಮಿಲಿ ಪ್ರೊಟೆಕ್ಷನ್ ಇರುತ್ತೆ. ಐ ಥಿಂಕ್ ನಿಮಗೆ ಈಚ್ ಅಂಡ್ ಎವ್ರಿಥಿಂಗ್ ನಿಮ್ಗೆ ಅರ್ಥ ಆಗಿದೆ ಅನ್ಕೋತೀನಿ. ಇದೇ ತರದ ಒಂದು ವಿಡಿಯೋ ನಿಮ್ಗೆ ಬೇಕು ಅಂತಂದ್ರೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನಿಮ್ಮ ವಿನೋದ್ ಕುಮಾರ್ ಮಾತಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.